ಎಲ್ಲರಿಗೂ ನಮಸ್ಕಾರಗಳು. ಇಡೀ ದೇಶದಲ್ಲಿ ವ್ಯಾಪಕವಾಗಿ ಒಂದು ಚರ್ಚೆ ಆಗುತ್ತಿರುವ ವಿಷಯ ಅದು ವಕ್ಫ್ ಮಂಡಳಿ ಮತ್ತು ನಮ್ಮ ದೇಶದ ಅನ್ನದಾತರ ನಡುವಿನ ಒಂದು ಸಮಸ್ಯೆ ಗುದ್ದಾಟ ಅಂತ ನಾನು ಇಲ್ಲಿ ಕರಿತೀನಿ. ಇದು ಯಾಕೆ ಇಡೀ ದೇಶದಲ್ಲಿ ಇಷ್ಟೊಂದು ವ್ಯಾಪಕವಾಗಿ ಚರ್ಚೆ ಆಗುತ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಇಲ್ಲಿ ಯಾವುದೇ ಒಂದು ನಾನು ಇಸ್ಲಾಂ ಧರ್ಮದ ಬಗ್ಗೆ ನಿಂದನೆ ಮಾಡ್ತಿಲ್ಲ. ಇಲ್ಲಿ ನನ್ನ ಮೂಲ ಉದ್ದೇಶ ಇಷ್ಟೇ, ನಮ್ಮ ದೇಶದ ಅನ್ನದಾತರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಅವರಿಗೆ ಈ ವಿಡಿಯೋ ಮುಖಾಂತರ ನಾನು ಇದರ ಬಗ್ಗೆ ತಿಳಿಸ್ತಾ ಇದ್ದೀನಿ, ಇದರ ಅರಿವನ್ನು ಮೂಡಿಸ್ತಾ ಇದ್ದೀನಿ. ಇನ್ನು ವಕ್ಫ್ ಮಂಡಳಿ ಬಗ್ಗೆ ನಾನು ಇವಾಗ ಹೇಳ್ತೀನಿ. ವಕ್ಫ್ ಮಂಡಳಿ ಯಾವಾಗ ರಚನೆ ಆಯಿತು, ಯಾಕೆ ರಚನೆ ಆಯಿತು ಅನ್ನೋದಾದರೆ, ಇದು ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ರಚನೆ ಆಗಿತ್ತು. ಡೆಲ್ಲಿ ಸುಲ್ತಾನ್ ಮುಜಾಹಿದ್ದೀನ್ ಸ್ಯಾಮ್ ಗೋರ್ ಅನ್ನೋ ಒಬ್ಬ ಸುಲ್ತಾನ್ ಇದನ್ನು ಜಾರಿ ಮಾಡ್ತಾನೆ. ಯಾಕೆ ಅಂದರೆ, ಇಸ್ಲಾಂ ಧರ್ಮದಲ್ಲಿರುವ ಕಷ್ಟದಲ್ಲಿರುವವರು, ಬಡತನದಲ್ಲಿರುವವರು, ನಿರ್ಗತಿಕರಿಗೆ ಒಂದು ದಾನದ ರೂಪದಲ್ಲಿ ಸಹಾಯ ಹಸ್ತಾಂತರ ಮಾಡುವ ಮುಖಾಂತರ ಇದನ್ನು ಒಂದು ಮಂಡಳಿಯನ್ನು ರಚನೆ ಮಾಡ್ತಾನೆ. ಅದನ್ನು ನಮ್ಮ ಭಾರತ ಸರ್ಕಾರ 1964ರಲ್ಲಿ ಇದನ್ನು ಜಾರಿ ಮಾಡುತ್ತೆ. ವಕ್ಫ್ ಬೋರ್ಡ್ ಆ್ಯಕ್ಟ್ 1954 ಮುಖಾಂತರ ಇದನ್ನು ಜಾರಿ ಮಾಡುತ್ತೆ. ಅದಾದಮೇಲೆ 1995ರಲ್ಲಿ ಈ ವಕ್ಫ್ ಮಂಡಳಿಗೆ ಕೆಲವು ಪವರ್ಫುಲ್ ರೈಟ್ಸನ್ನು ನಮ್ಮ ಭಾರತ ಸರ್ಕಾರ ನೀಡುತ್ತೆ. ಇದಿಷ್ಟು ನಮ್ಮ ವಕ್ಫ್ ಬೋರ್ಡಿನ ಒಂದು ರಚನೆ ಆದಂಥ ಒಂದು ವಿಷಯ. ಇನ್ನು ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 40 ಡಿಸಿಷನ್ ಇಫ್ ಎ ಪ್ರಾಪರ್ಟಿ ಈಸ್ ಅ ವಕ್ಫ್ ಪ್ರಾಪರ್ಟಿ ಇಟ್ಸ್ ಎಕ್ಸ್ಪ್ಲೇನ್ ಬೈ ದಿಸ್ ಆರ್ಟಿಕಲ್ ಅಂತ ಹೇಳುತ್ತೆ. ಅಂದರೆ ಆರ್ಟಿಕಲ್ 40 ಯಾವುದೇ ಒಂದು ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದೆ ಅಂತ ನಾವು ಹೇಳಬೇಕಾದ್ರೆ ಅದನ್ನು ಆರ್ಟಿಕಲ್ 40ನ ಮುಖಾಂತರ ಈ ವಕ್ಫ್ ಪ್ರಾಪರ್ಟಿ ಬಗ್ಗೆ ವಿವರಣೆ ನೀಡ್ತೇವೆ. ಅಂದರೆ ಆರ್ಟಿಕಲ್ 40 ವಕ್ಫ್ ಪ್ರಾಪರ್ಟಿ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸುತ್ತದೆ. ಇನ್ನು ಮುಖ್ಯವಾದಂಥ ಒಂದು ವಿಷಯ ಏನಂದರೆ, ಈ ನಮ್ಮ ದೇಶದ ವಕ್ಫ್ ಮಂಡಳಿ ನಮ್ಮ ದೇಶದ ಇಸ್ಲಾಂ ಧರ್ಮ ಗ್ರಂಥ ಕುರಾನಲ್ಲಿ ಏನಾದರೂ ಒಳಪಟ್ಟಿದೆಯಾ ಅನ್ನೋದಾದರೆ, ನಿಜವಾಗ್ಲೂ ಈ ವಿಷಯ ಯಾವುದೇ ಒಂದು ನಮ್ಮ ಧರ್ಮ ಗ್ರಂಥ ಕುರಾನಲ್ಲಿ ಮೆನ್ಷನ್ ಮಾಡಿಲ್ಲ. ನಮ್ಮ ಧರ್ಮದ ಗ್ರಂಥದಲ್ಲಿ ಈ ವಕ್ಫ್ ಮಂಡಳಿ ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪನೆ ಮಾಡಿಲ್ಲ. ಆದರೆ ವಕ್ಫ್ ಬೋರ್ಡಿನ ಆಶಯ ಏನಿದೆ ಅದನ್ನು ಇಲ್ಲಿ ನಮ್ಮ ಇಸ್ಲಾಂ ಧರ್ಮದ ಒಂದು ಕುರಾನಿನ ಸೂರ 92ರಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದೆ. ಅದು ಏನಂತ ನಾವು ಇಲ್ಲಿ ನೋಡೋಣ. ಯಾವುದೇ ಒಂದು ಜನರಲ್ಲಿ, ಮನುಷ್ಯರಲ್ಲಿ ದಾನ ಮಾಡಿದವನು ಹಾಗೂ ಧರ್ಮ ನಿಷ್ಠನಾಗಿರುವವನು ಕಷ್ಟದಲ್ಲಿರುವವರಿಗೆ ದಾರಿ ತೋರುವ ಹೊಣೆಯು ಖಂಡಿತ ಅವನ ಮೇಲಿದೆ. ಅವನು ಪರಿಶುದ್ಧನಾಗಲಿಕ್ಕಾಗಿ ತನ್ನ ಸಂಪತ್ತನ್ನು ದಾನ ಮಾಡುತ್ತಾನೆ. ಕಷ್ಟದಲ್ಲಿರುವವರು ಯಾರಿಗಾದರೂ ಮರುಪಾವತಿಸಬೇಕಾದ ಯಾವ ಋಣವೂ ಅವನ ಮೇಲಿರುವುದಿಲ್ಲ. ಅವನು ಮಾಡುವ ದಾನವೆಲ್ಲ ಒಡೆಯನನ್ನು ಅಂದರೆ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರವಾಗಿರುತ್ತದೆ. ಇದರ ಮೂಲ ಉದ್ದೇಶ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಸಹಾಯ ಮಾಡಿದಂಥ ವ್ಯಕ್ತಿಯು ಅತಿ ಜೀವನದಲ್ಲಿ ಬೇಗನೆ ಸಂತೃಪ್ತನಾಗುವನು. ಇದಿಷ್ಟು ನಮ್ಮ ಇಸ್ಲಾಂ ಧರ್ಮ ಗ್ರಂಥದಲ್ಲಿ ಈ ವಕ್ಫ್ ಬೋರ್ಡಿನ ಆಶಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಮ್ಮ ದೇಶದ ತಮಿಳುನಾಡಿನ ರಾಜ್ಯದ ಒಬ್ಬ ರೈತ ತನ್ನ ಮಗಳ ಮದುವೆಗಾಗಿ ಸಾಕಷ್ಟು ಹಣ ಜೋಡಿಸ್ತಾನೆ. ಆದರೂ ಹಣ ಸಾಕಾಗೋದಿಲ್ಲ. ಆಮೇಲೆ ಏನು ಮಾಡ್ತಾನೆ, ತನಗೆ ಸಂಬಂಧಪಟ್ಟಂಥ ಹಿರಿಯರ ಆಸ್ತಿ ಅಂತ ನಾವು ಕರಿತೀವಲ್ಲ, ಅದನ್ನು ಹೊಲವನ್ನು ಮಾರಲು ನಿರ್ಧಾರ ಮಾಡ್ತಾನೆ. ಯಾರು ನಮ್ಮ ಅನ್ನದಾತ ಮಾಡ್ತಾರೆ. ಅದಾದಮೇಲೆ ಹೋಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ತಗೊತಾರೆ. ಅಲ್ಲಿ ದಾಖಲೆಗಳಲ್ಲಿ ಅವರಿಗೆ ಒಂದು ಆಶ್ಚರ್ಯ, ಶಾಕ್ ಆಗಿಬಿಡುತ್ತೆ ಆ ದಾಖಲೆಗಳನ್ನು ನೋಡಿದಾಗ. ಯಾಕಂದರೆ ಆ ರೈತ ಅವರು ಅದನ್ನು ಇಷ್ಟು ವರ್ಷಗಳ
ಕಾಲ ಆ ಹೊಲವನ್ನು ದುಡಿಮೆ ಮಾಡ್ತಾ ಇದ್ದಂಥ ಹೊಲವನ್ನು ಆ ದಾಖಲೆಗಳಲ್ಲಿ ಈ ಹೊಲ ವಕ್ಫ್ ಮಂಡಳಿಗೆ ಸೇರತಕ್ಕದ್ದು ಅಂತ ಆ ಲೈನನ್ನು, ಆ ಒಂದು ಪದಗಳನ್ನು ನೋಡಿ ಶಾಕ್ ಆಗ್ಬಿಡ್ತಾರೆ ಆ ರೈತರು. ತನಿಗೆ ಶಾಕ್ ಆಗಿ ಏನು ಮಾಡಬೇಕಂತ ದೋಚದೆ ಮನೆಗೆ ವಾಪಸ್ ಬಂದ ಮೇಲೆ ಅವನಿಗೆ ಒಂದಿಷ್ಟು ಜನರು ಸಲಹೆ ಮಾಡ್ತಾರೆ, ಕೋರ್ಟಿಗೆ ಹೋಗೋಣ ಬನ್ನಿ ಅಂತ. ಅವಾಗ ಪಾಪ ರೈತ ಕೋರ್ಟಿಗೆ ಹೋಗ್ತಾನೆ. ಕೋರ್ಟಿಗೆ ಹೋಗಿ ಒಂದು ಅರ್ಜಿ ಸಲ್ಲಿಸಿ ಒಂದು ವಿಚಾರಣೆಯನ್ನು ತಗೊತಾನೆ. ಅಲ್ಲಿ ನಮ್ಮ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಇದು ವಕ್ಫ್ ಬೋರ್ಡಿಗೆ ಸೇರತಕ್ಕಂಥ ಒಂದು ಜಮೀನು, ಇದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ವಿ ಡೋಂಟ್ ಹ್ಯಾವ್ ಪವರ್ ಅಂತ ಹೇಳಿ ಕಳಿಸುತ್ತೆ. ಅವಾಗ ಏನು ಮಾಡ್ಬೇಕು ನಾವು ಅಂದಾಗ ಅವರು ಕೋರ್ಟ್ ಹೇಳಿರುತ್ತೆ, ನಿನಗೆ ಇದರಲ್ಲಿ ಏನಾದರೂ ಸಮಸ್ಯೆ ಬಗೆಹರಿಬೇಕಂದ್ರೆ ವಕ್ಫ್ ಬೋರ್ಡಿಗೆ ಹೋಗಿ ಚರ್ಚೆ ಮಾಡುವಂತ. ಆಮೇಲೆ ಪಾಪ ರೈತ ವಕ್ಫ್ ಬೋರ್ಡಿಗೆ ಹೋಗ್ತಾನೆ. ವಕ್ಫ್ ಬೋರ್ಡಿಗೆ ಹೋದಾಗ ಅಲ್ಲಿ ಅವ್ರು ಏನು ಹೇಳಿ ಕಳಿಸ್ತಾರೆ ಅಂದರೆ, ನೋಡಪ್ಪ, ಇದು ನಮ್ಮ ಭೂಮಿ, ಇದು ವಕ್ಫ್ ಬೋರ್ಡ್ ಭೂಮಿ, ನಿನಗೆ ಇದನ್ನು ನಾವು ವಾಪಸ್ ಕೊಡೋಕ್ಕಾಗಲ್ಲ, ನೀನು ಏನು ಮಾಡೋಕ್ಕಾಗಲ್ಲ, ಇದು ನಮ್ಮ ಭೂಮಿ ಅಂತ ಹೇಳಿ ಪಾಪ ಕಳಿಸ್ತಾರೆ. ಏನು ಮಾಡಬೇಕು ಅಂತ ಹೇಳಿ ತೋಚದೆ ಪಾಪ ರೈತ ಕಂಗಾಲಾಗ್ಬಿಡ್ತಾನೆ. ಕಂಗಾಲಾಗ್ಬಿಟ್ಮೇಲೆ ಅವನು ನೆಕ್ಸ್ಟ್ ವಿಚಾರ ಮಾಡ್ತಾನೆ, ಇದ್ರ ಮೇಲೆ ಏನಾದ್ರು ಮಾಡಲೇಬೇಕು, ನಾವು ಹೋರಾಟ ನಿಲ್ಲಿಸಬಾರ್ದು ಅಂತ ಹೇಳಿ ಒಂದು ಪತ್ರವನ್ನು ತಮಿಳುನಾಡು ಸರ್ಕಾರಕ್ಕೆ ಬರೀತಾನೆ. ತಮಿಳುನಾಡು ಸರ್ಕಾರ ಇದನ್ನು ಪರಿಗಣಿಸ್ತತಿ, ದೀರ್ಘವಾಗಿ ಪರಿಗಣಿಸಿ ಒಂದು ವ್ಯಾಪಕವಾಗಿ ಒಂದು ಚರ್ಚೆಯನ್ನು ಮಾಡ್ತಾರೆ. ಹಲವಾರು ರೀತಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಮಾಡಿದ ಮೇಲೆ ಅವರಿಗೆ ಒಂದು ತನಿಖಾ ಮಾಡಿದ ಮೇಲೆ ಒಂದು ವಿಷಯ ಗೊತ್ತಾಗುತ್ತೆ. ಅಲ್ಲಿ ಏನಂದರೆ, ಈ ರೈತನ ಭೂಮಿ ಅಷ್ಟೇ ಅಲ್ಲ, ಆ ಊರಿನ ಸುತ್ತಮುತ್ತ ಇರೋ ಭೂಮಿಗಳು ಅರ್ಧಕ್ಕರ್ಧ ಎಲ್ಲ ವಕ್ಫ್ ಬೋರ್ಡಿಗೆ ಸೇರಿದೆ ಅಂತ ಹೇಳಿ ಅದು ಗೊತ್ತಾಗುತ್ತೆ. ಆಮೇಲೆ ರೈತ ಏನು ಮಾಡ್ತಾನೆ, ಬಿಡಲ್ಲ, ಕಷ್ಟ ಆಗಿದೆ ಅಂತ ಹೇಳಿ ಅವನು ಯಾವತ್ತೂ ಹೆದರದೆ ನೆಕ್ಸ್ಟ್ ಒಂದು ಪತ್ರವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿ ಸರ್ ಅವರಿಗೆ ಬರೀತಾನೆ. ಆ ರೈತನ ಪತ್ರ ನರೇಂದ್ರ ಮೋದಿ ಸರ್ ಚೇಂಬರ್ಗೆ ಹೋಗಿ ತಲುಪುತ್ತೆ. ಅದಾದಮೇಲೆ ನರೇಂದ್ರ ಮೋದಿ ಸರ್ ಅವರು ಆ ಪತ್ರವನ್ನು ನೋಡ್ತಾರೆ. ನೋಡಿದ ಮೇಲೆ ಅವರಿಗೆ ಅಲ್ಲಿ ಆ ಪತ್ರದಲ್ಲಿ ಇರುವ ಒಂದು ವಿಷಯವನ್ನು ತಿಳಿದು ಅವರು ಒಂಥರ ಏನು ಮಾಡಬೇಕಂತ ವಿಚಾರ ಮಾಡಿ ಒಂದು ದೊಡ್ಡದಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ನಾವು ಅಂತ ಹೇಳಿ ಒಂದು ಚರ್ಚೆ ಮಾಡಿದ ಮೇಲೆ ಅದನ್ನು ಪಾರ್ಲಿಮೆಂಟಲ್ಲಿ ರೈಸ್ ಮಾಡ್ತಾರೆ. ಈ ಮ್ಯಾಟರ್ನ, ಈ ಟಾಪಿಕನ್ನು ಚರ್ಚೆ ಮಾಡ್ತಾರೆ. ಅದಾದಮೇಲೆ 2024 ಈ ವಕ್ಫ್ ಬೋರ್ಡಿನ ಒಂದು ಕೆಲವಿಷ್ಟು ಬದಲಾವಣೆಗಳನ್ನು ನಮ್ಮ ಭಾರತ ಸರ್ಕಾರ ಮಾಡಲು ನಿರ್ಧಾರ ಮಾಡಿದೆ. ಬೋರ್ಡಿಗೆ ಒಂದು ಸಂಬಂಧಪಟ್ಟಂತೆ ಕೆಲವು ಬದಲಾವಣೆಗಳನ್ನು ಮಾಡಲು ನಮ್ಮ ಭಾರತ ಸರ್ಕಾರ ನಿರ್ಧಾರ ಮಾಡುತ್ತೆ. ಈ ವಿಷಯ ಪಾರ್ಲಿಮೆಂಟ್ನಲ್ಲೂ ಸಹ ಪ್ರಸ್ತಾವನೆ ಮಾಡ್ತಾರೆ. ಅದಾದಮೇಲೆಲ್ಲ ಹಲವಾರು ಪ್ರತಿವಾದಗಳು ನಡೆಯುತ್ತೆ. ಆಮೇಲೆ ಬದಲಾವಣೆ ಮಾಡಬೇಕಂತ ನಿರ್ಧಾರ ಮಾಡ್ತಿದ್ದಾರೆ. ಏನು ಬದಲಾವಣೆ ಮಾಡಬೇಕಂದ್ರೆ, ಈ ವಕ್ಫ್ ಮಂಡಳಿಯಲ್ಲಿ ಇಷ್ಟು ದಿನ ಇವಾಗ ಬರೀ ಇಸ್ಲಾಂ ಧರ್ಮದವರು ಮಾತ್ರ ಅಲ್ಲಿ ಇದ್ದಾರೆ. ಇಲ್ಲಿ ಬೇರೆ ಧರ್ಮದವರು ಹೊರತುಪಡಿಸಿ ಮುಖ್ಯವಾದಂಥ ಕೆಲವು ಅಧಿಕಾರಿಗಳನ್ನು, ಜ್ಞಾನವಂತರನ್ನು, ಪದವೀಧರರನ್ನು ಅಲ್ಲಿ ನೇಮಕ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಜೊತೆಗೆ ಮಹಿಳೆಯರಿಗೆ, ಅಂದರೆ ಇಸ್ಲಾಂ ಧರ್ಮದ ಮಹಿಳೆಯರಿಗೆ ಆ ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ ಅವಕಾಶ ಕೊಡಲು ಕೆಲವು ಬದಲಾವಣೆ ಮಾಡಲು ನಿರ್ಧಾರ ಮಾಡಿದೆ. ಇನ್ನು ಬದಲಾವಣೆ ಏನಂದರೆ, ಯಾವುದೇ ಒಂದು ವಕ್ಫ್ ಬೋರ್ಡ್, ಯಾವುದೇ ಒಂದು ಜಮೀನಿನ ವಿಚಾರ ಆಗಲಿ, ಜಾಗದ ವಿಚಾರ ಆಗಲಿ, ಏನೇ ಒಂದು ಕೆಲಸ ಮಾಡಬೇಕಾದರೂ ಅದು ಭಾರತ ಸರ್ಕಾರ ಅಡಿಯಲ್ಲಿ ಮಾಡಬೇಕಂತ ಈ ಬದಲಾವಣೆಯನ್ನು ಮಾಡಲು ನಮ್ಮ ಭಾರತ ಸರ್ಕಾರ ಮಾಡಿದೆ. ಬಹುಶಃ ಈ ಬದಲಾವಣೆ ಮಾಡಿದ್ದು ತಪ್ಪಲ್ಲ. ಯಾಕಂದರೆ ಇಲ್ಲಿ ವಕ್ಫ್ ಬೋರ್ಡನ್ನು ನಮ್ಮ ಭಾರತ ಸರ್ಕಾರ ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಅದರಲ್ಲಿ ಆಗುವಂಥ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಏನಾದರೂ ಅನ್ಯಾಯ ಆಗಿರ್ಬೋದು, ಇವನ್ನೆಲ್ಲವನ್ನು ಹ್ಯಾಂಡಲ್ ಮಾಡ್ಬೋದು ಈಸಿಯಾಗಿ, ಅಂದರೆ ನಿಭಾಯಿಸ್ಕೋಬೋದು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದಿಷ್ಟು ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಂಥ ಕೆಲವು ಗೊಂದಲ ವಿಚಾರಗಳು. ಇದಾದಮೇಲೆ ಏನು ಮಾಡಬೇಕು, ಇವಾಗ ಏನು ನಮ್ಮ ರೈತರಿಗೆ ಯಾವುದೇ ಒಂದು ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮನವಿ ನಮ್ಮ ಸರ್ಕಾರಕ್ಕೆ ಇಷ್ಟೇ. ಯಾವುದೇ ಒಂದು ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಂಥ ಜಾಗ ಇರ್ಬೋದು, ಅದು ವಕ್ಫ್ ಬೋರ್ಡಿಗೆ ಸೇರಿದ್ದು. ಇನ್ನು ಬಿಟ್ಟರೆ
ಅದನ್ನು ಹೊರತುಪಡಿಸಿ ಯಾವುದಾದ್ರೂ ಬೇರೆ ಜಾಗ ಏನಾದರೂ ವಕ್ಫ್ ಮಂಡಳಿಗೆ ಅಡಿಯಲ್ಲಿ ಬರುತ್ತೆ ಅಂದಾಗ ಅದನ್ನು ದೀರ್ಘವಾಗಿ ಅದನ್ನು ತನಿಖೆ ಮಾಡಿಸಿ ಅದಕ್ಕೆ ಏನಾದರೂ ನಮ್ಮ ರೈತರಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಅದನ್ನು ದಯವಿಟ್ಟು ಆ ಕೆಲಸವನ್ನು ಅಂದರೆ ಅಕ್ವೈರನ್ನು ಮಾಡದೆ ಅದನ್ನು ರೈತರಿಗೆ ಹಿಂದಿರುಗಿಸಿ ಕೊಡೋದು ಉತ್ತಮ. ಯಾಕಂದರೆ ನಮ್ಮ ದೇಶದ ಅನ್ನದಾತರಿಗೆ ಯಾವುದೇ ಒಂದು ನೋವಾಗಬಾರ್ದು. ಇವತ್ತು ನಾವೆಲ್ಲರೂ ಬದುಕಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ, ಇಡೀ ಪ್ರಪಂಚದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ರೈತರು, ಫಾರ್ಮರ್ಸ್. ಸೊ ಡೋಂಟ್ ಸ್ಪಾಯ್ಲ್ ದೇರ್ ಲೈಫ್. ನಾನಷ್ಟೇ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಮ್ಮ ದೇಶದ ಅನ್ನದಾತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅನ್ಯಾಯ ಆಗಬಾರ್ದು, ಜೊತೆಗೆ ನೋವು ಆಗಬಾರ್ದು. ಅವರಿಗೆ ಅವರ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ಥರ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಸರ್ಕಾರದ್ದು ಹಾಗೂ ನಮ್ಮ ನ್ಯಾಯಾಲಯದ್ದು. ಇದಿಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾರಿಗಾದರೂ ಏನಾದರೂ ಬೇಜಾರು ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಜೈ ಹಿಂದ್, ಜೈ ಭಾರತ್.